ನಾವು ನಮ್ಮ ಗಣೇಶನನ್ನು ಪೂಜೆ ಮಾಡಿ ಆದಮೇಲೆ ಕೆರೆಗಳಿಗೆ ತಂದು ಯಾಕೆ ಬಿಡ್ತೀವಿ? 3 ದಿನ 5 ದಿನ 7 ದಿನಗಳು ನಮ್ಮ ಬೀದಿಗಳಲ್ಲಿ ನಮ್ಮ ಓಣಿಗಳಲ್ಲಿ ವಿಜೃಂಭಿಸಿದ ಗಣೇಶ ಊರ ಹೊರಗಿನ ಕೆರೆಯಲ್ಲಿ ವಿಸರ್ಜನೆ ಮಾಡೋದು ಯಾತಕ್ಕಾಗಿ? ನಿಮಗೆ ಗೊತ್ತಾ, ನೀರಲ್ಲಿ ಬೆರೆತು ಮಣ್ಣಲ್ಲಿ ಮಣ್ಣಾಗಬೇಕಾಗಿದ್ದಂತಹ ನಮ್ಮ ಗಣೇಶ ಯಾವಾಗಿಂದ POP ಗಣೇಶನಾದ? ಮೈಯೆಲ್ಲ ಬಣ್ಣ ತುಂಬಿಕೊಂಡು ಜಲಚರಗಳ ವಿರುದ್ಧ ವರ್ಷಕ್ಕೆ ಯಾವಾಗಿಂದ ಶುರು ಮಾಡ್ದ? ಊರಿನ ಗಣೇಶೋತ್ಸವದಲ್ಲಿ ನಮ್ಮನೆಯ ಹೆಣ್ಮಕ್ಳು, ನಮ್ಮ ಊರಿನ ಹೆಣ್ಮಕ್ಳು ಹೂ ಕಟ್ಟೋದು, ಪ್ರಸಾದ ಮಾಡೋದು, ಪ್ರಸಾದ ಹಂಚೋದ್ರದ್ದು ಬಿಟ್ಟು ಬೇರೆ ಯಾವ ರೀತಿಯಲ್ಲಿ ಜೊತೆ ಆಗ್ತಿದ್ದಾರೆ? ನಮ್ಮ ಓಣಿಯ, ನಮ್ಮ ಬೀದಿಯ, ನಮ್ಮೂರಿನ ಗಣೇಶೋತ್ಸವದಲ್ಲಿ ನಮ್ಮನೆಯ ಹೆಣ್ಮಕ್ಳಿಗ ಪಾತ್ರ ಏನಿದೆ? ದೇಶದಾದ್ಯಂತ ಅದೆಷ್ಟು ಗಲ್ಲಿಗಳಲ್ಲಿ, ಅದೆಷ್ಟು ಓಣಿಗಳಲ್ಲಿ, ಅದೆಷ್ಟು ಯುವಕರು ಜೊತೆಯಾಗಿ ಯುವ ಬಳಗಗಳನ್ನು ಕಟ್ಕೊಂಡಿದ್ದಾರೆ. ಇಂತಹ ಎಲ್ಲ ಯುವ ಬಳಗಗಳು ಸಮಾಜ ಪೂರಕವಾದಂತಹ, ಪರಿಸರ ಪೂರಕವಾದಂತಹ ವಿಚಾರ ಮಂಥನ ಮಾಡೋಕ್ಕೆ ಈ ಗಣೇಶ ಉತ್ಸವವನ್ನು ಬಳಸ್ಕೊಂಡ್ರೆ ಹೇಗಿರುತ್ತೆ? ನಿಜವಾದ ಓಣಿಯಲ್ಲಿ, ನಮ್ಮ ಗಲ್ಲಿಗಳಲ್ಲಿ ಇರುವಂತಹ ಸಮಸ್ಯೆಗಳನ್ನು, ನಮ್ಮ ಊರಿನ, ನಮ್ಮ ದೇಶದ ಸಮಸ್ಯೆಗಳನ್ನು ಹೇಗೆ ನಿಭಾಯಿಸಬೇಕು ಅನ್ನೋ ಚಿಂತನೆಯನ್ನು ಈ ಗಣೇಶ ಉತ್ಸವದಲ್ಲಿ, ಈ ಹಿಂದೆ ಸ್ವಾತಂತ್ರ್ಯ ಹೋರಾಟಕ್ಕೆಂದು ಪ್ರಾರಂಭಿಸಿದಂತಹ ಈ ಉತ್ಸವದ ಮೂಲ ರೂಪವನ್ನು ಅರ್ಥ ಮಾಡಿಕೊಂಡ್ರೆ ಹೇಗಿರುತ್ತೆ? ಅದೆಷ್ಟೋ ಸಹಸ್ರಾರು ಗಣೇಶ ಬಳಗಗಳೇ ಯುವಕರಿಂದ ಹೊಂದಿದೆ. ಆದರೆ ಗೌರಿ ಬಳಗಗಳು ಯಾಕೆ ಹುಟ್ಕೊಂಡಿಲ್ಲ? ಗೌರಿಯನ್ನು ಇದೇ ರೀತಿ ವಿಜೃಂಭಿಸುವ ಹಾಗೆ ಯಾಕೆ ಕೂರಿಸ್ತಾ ಇಲ್ಲ? ಇಂತಹ ಕಾಡುವ ಪ್ರಶ್ನೆಗಳು ನನ್ನಲ್ಲಿದೆ. ಕಂಡುಕೊಂಡ ಉತ್ತರ ಕೆಲವೇ ಆಗಿದೆ. ನಿಮಗೂ ಕೂಡ ಇಂತಹ ಪ್ರಶ್ನೆಗಳು ಕಾಡ್ತಾ ಇದ್ದಾವೆ ಅಂತಾದರೆ ಕಮೆಂಟ್ ಮಾಡಿ, ಚರ್ಚೆ ಮುಂದುವರಿಸೋಣ.